ಎಲ್ಲರಿಗೂ ನಮಸ್ಕಾರ. ಹಲೋ ಆಸ್ಪಿರೆಂಟ್ಸ್, ಎಲ್ಲ ಹೇಗಿದ್ದೀರಾ? ನಂಗೆ ಗೊತ್ತು ನೀವೆಲ್ಲ ಚೆನ್ನಾಗಿ ಬೈಕೊಂಡಿರ್ತೀರಾ. ಏನಿದು ಮ್ಯಾಮ್ ಹೇಳಿದರು ಕಂಟಿನ್ಯೂಸ್ ಆಗಿ ಮೆಂಟಲ್ ಎಬಿಲಿಟಿ ವೀಡಿಯೋಸ್ನ ಮಾಡಿಕೊಡ್ತೀನಿ ಅಂತ, ಯಾಕೆ ಮಾಡಿಕೊಡ್ತಿಲ್ಲ ಅಂತ. ವಿಡಿಯೋ ಮಾಡ್ದಲೇ ಇರೋದಕ್ಕೆ 2 ಕಾರಣಗಳಿದ್ದಾವೆ. ಮೊದಲನೇದಾಗಿ ನನಗೆ ಹೆಲ್ತ್ ಇಶ್ಯೂಸ್ ಮತ್ತು ಅದು ಶೀತ ಕೆಮ್ಮು ಜ್ವರ ಮತ್ತು ಆಗಿದ್ದರಿಂದ ನನಗೆ ಮಾಡೋಕ್ಕಾಗಿರಲಿಲ್ಲ. ಇನ್ನೊಂದೇನಂತ ಅಂದರೆ ಮಾನಸಿಕವಾಗಿ ನನಗೆ ಅದು ಕೆಲವೊಂದು ಸಲ ಹೇಳೋಕ್ಕಾಗಲ್ಲಲ್ಲ, ಡಾಕ್ಟರ್ಸ್ಗೂ ಜ್ವರ ಬರುತ್ತೆ. ಆ ರೀತಿ ನನಗೆ ಒಂಥರ ಡಿಮೋಟಿವೇಟ್ ಆಗಿಬಿಟ್ಟಿತ್ತು. ಯಾಕೋ ಈ ಯೂಟ್ಯೂಬೆಲ್ಲ ಬೇಡ, ಯಾಕೋ ಒಂಥರ ಮನಸ್ಸೆಲ್ಲ ಭಾಳ ಬೇಸರ ಆಗಿತ್ತು. ಆದರೆ ಇವಾಗೊಂದು ಕನ್ಕ್ಲೂಷನ್ಗೆ ಬಂದಿದ್ದೀನಿ. ಏನಂತ ಅಂದರೆ ನಾವೇನೇ ಕೆಲಸ ಮಾಡ್ತಿದ್ದೀವಿ ಆ ಕೆಲಸ ಕರೆಕ್ಟಾಗಿ ನಾವು ಮಾಡ್ತಿದ್ದೀವಿ ಅಂತಂದರೆ ಹೆದರಿ ಹಿಂದೆ ಕೂರೋವಂಥ ಅವಶ್ಯಕತೆ ಬರೋದಿಲ್ಲ. ಸೊ ನಾವು ಮಾಡೋ ಕೆಲಸದಿಂದ 4 ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಆ ಕೆಲಸನ ನಾವು ಖಂಡಿತವಾಗ್ಲೂ ಮಾಡಲೇಬೇಕು ಅಂತ ಅನ್ನಿಸ್ತು. ಸೊ ನಾನು ಮಾಡ್ತಿರೋದ್ರಿಂದ ಒಂದು 4 ಜನಕ್ಕೆ ಹೆಲ್ಪ್ ಆದರೂ ನನಗೇನು ತುಂಬಾ ಖುಷಿನೇ. ಸೊ ನನಗೇನು ಅಯ್ಯೋ ಯಾರಿಗೂ ಹೆಲ್ಪ್ ಆಗ್ತಿಲ್ವಲ್ಲ ಅಂತ ನನಗೇನಿಲ್ಲ. ನಾನು ಈ ಹಿಂದೆನೂ ಹೇಳಿದ್ದೀನಿ, ನನ್ನ ಜೊತೆ 10 ಜನ ಕೂತ್ಕೊಂಡು ಓದಿ ನನ್ನ ಜೊತೆ ಪಾಸ್ ಆದ್ರೂ ಅದೇ ನನಗೆ ಖುಷಿ ಇದೆ. ನನಗೆ ಗೊತ್ತಿಲ್ಲ PDO ಎಕ್ಸಾಮ್ ಹೇಗಾಗುತ್ತೆ ಅಂತ. ಈ ತಿಂಗಳು ಪೂರ್ತಿ ನನಗೆ ಬರೀ ಹುಷಾರಿಲ್ದಂಗೆ ಆಗೋಯಿತು. ನೋಡೋಣ ಎಷ್ಟಾಗುತ್ತೆ ಅಷ್ಟು ನಾನು ಎಫರ್ಟ್ ಹಾಕಿ PDO ಎಕ್ಸಾಮ್ನ ಅಟೆಂಡ್ ಮಾಡ್ತೇನಂತೆ. ಸೊ ಇವಾಗ ಬನ್ನಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ನೋಡೋಣ. ಮೆಂಟಲ್ ಎಬಿಲಿಟಿಯ 3ನೇ ವಿಡಿಯೋ ಇದು. ಯಾರೆಲ್ಲ ಮೊದಲನೇ ವಿಡಿಯೋ 2ನೇ ವಿಡಿಯೋನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಮೊದಲನೇ ಕ್ವೆಶ್ಚನ್ ಬಂದುಬಿಟ್ಟು, ಇಫ್ ARMS ಈಸ್ ಈಕ್ವಲ್ ಟು 1 2 3 4 ದೆನ್ ವಾಟ್ ಈಸ್ MARS ಈಕ್ವಲ್ ಟು. ಈ ಕ್ವೆಶ್ಚನ್ ನೋಡೋದಕ್ಕೆ ಈಸಿಯಾಗೆ ಕಾಣಿಸ್ಬೋದು, ಬಟ್ ಮುಂದೆ ಕ್ವೆಶ್ಚನ್ಸ್ನ ನಾನು ಟಫ್ ಆಗಿ ತೊಗೊಂಡಿದ್ದೀನಿ. ಸೊ ಬೇಸಿಕ್ಕಾಗಿ ಗೊತ್ತಿರಲಿ ಅಂತ ಇದನ್ನು ಹೇಳ್ಕೊಡ್ತಿದ್ದೀನಿ. ಮತ್ತೊಮ್ಮೆ ನೆನಪಿಸ್ತೀನಿ, ಈ ಒಂದು ಮೆಂಟಲ್ ಎಬಿಲಿಟಿ ವೀಡಿಯೋಸಲ್ಲಿ ನೀವೇನು ನೋಡ್ತೀರಾ ಅದನ್ನು ಪಾಸ್ ಮಾಡಿ ಬರ್ಕೊಳ್ಳಿ. ಕ್ವೆಶ್ಚನ್ನ ಬರೆದುಬಿಟ್ಟು ನಾನು ಹೇಳ್ದಂಗೆ ನೀವು ಎಕ್ಸ್ಪ್ಲನೇಷನ್ನ ಕೇಳಿಕೊಂಡು ಆನ್ಸರ್ ಮಾಡ್ತಾ ಬನ್ನಿ. ಮೊದಲನೇದಾಗಿ ಇಲ್ಲಿ ಹೇಳಿದರೆ ARMS ಈಸ್ ಈಕ್ವಲ್ ಟು 1 2 3 ಅಂತ. ಸೊ ಅದನ್ನು ನಾನಿಲ್ಲಿ ಈಕ್ವಲ್ ಟು ಮಾಡಿ ಬರೆಯೋದಕ್ಕಿಂತ ಅದ್ರ ಕೆಳಗಡೆ ಬರ್ಕೊಂಡಿದ್ದೀನಿ. ಆ್ಯಂಡ್ ಅವ್ರು ಕೇಳಿದರೆ ಮಾರ್ಸ್ ಈಸ್ ಈಕ್ವಲ್ ಟು ಅಂತ, MARS ಈಸ್ ಈಕ್ವಲ್ ಟು ಅಂತ. ಸೊ ARMS ಅದೇ ಲೆಟರ್ಸು ಇಲ್ಲಿ ಏನಾಗಿದೆ, ರಿಪೀಟ್ ಆಗಿದೆ. ಹಾಗಾಗಿ Mಗೆ Aಗೆ Rಗೆ Sಗೆ ಯಾವ ನಂಬರ್ ಇದೆ ಅದನ್ನು ತೊಗೊಂಡು ಬರುತ್ತೆ, ನಿಮಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ಇದು ಈಸಿ ಅಂತ ಅಂದ್ಕೋಬೇಡಿ, ಮುಂದೆ ತುಂಬ ಟಫ್ ಕ್ವಶನ್ಸ್ ಬರುತ್ತೆ. UPSC SSC ಹಾಗೆ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಬಂದಿರೋಂತಹ ಕ್ವಶನ್ಸ್ನೇ ನಾನಿಲ್ಲಿ ಬಂದು ಸಾಲ್ವ್ ಮಾಡಿರೋವಂಥದ್ದು. ಸೊ ಸೆಕೆಂಡ್ ಕ್ವೆಶ್ಚನ್, ಇನ್ ಎ ಸರ್ಟೆನ್ ಕೋಡ್ ಲ್ಯಾಂಗ್ವೇಜ್ ಮೊಬೈಲ್ ಈಸ್ ಕೋಡೆಡ್ ಹ್ಯಾಸ್ 18 ಆ್ಯಂಡ್ ಟೆಲಿವಿಷನ್ ಈಸ್ ಕೋಡೆಡ್ ಹ್ಯಾಸ್ 30. ಹೌ ವಿಲ್ ಕಂಪ್ಯೂಟರ್ ಇಸ್ ಕೋಡೆಡ್ ಇನ್ ದಟ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ, ಈ ರೀತಿ ಒಂದು ಕ್ವೆಶ್ಚನ್ಸ್ ಏನು ಬರುತ್ತಲ್ಲ, ಸೊ ಅಂಥ ಕ್ವೆಶ್ಚನ್ಸ್ಗಳಲ್ಲಿ ನಾವು ಕ್ವೆಶ್ಚನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಅದನ್ನು ಒಂದು ರೀತಿ ಬರ್ಕೋಬೇಕಾಗತ್ತೆ. ಸೊ ಮೊಬೈಲ್ನ 18 ಅಂತ ಅವ್ರು ಗುರುತಿಸ್ತಾರೆ. ಸೊ ಮೊಬೈಲ್ ಅಂತ ಬರ್ಕೊಳ್ಳಿ ಆ್ಯಂಡ್ 18 ಅಂತ ಬರ್ಕೊಳ್ಳಿ. ನೆಕ್ಸ್ಟು ಟೆಲಿವಿಷನ್ನ 30 ಅಂತ ಕೋಡ್ ಮಾಡ್ತಿದ್ದಾರೆ. ಸೊ ಅದನ್ನು ಕೂಡ ನೀವು ಬರ್ಕೊಳ್ಳಿ. ಸೊ 18 ಮತ್ತು 13 ಆಗಬೇಕು ಅಂತಂದರೆ ಸ್ವಲ್ಪ ಲಾಜಿಕಲ್ ರೀಸನಿಂಗ್ ಆದ್ದರಿಂದ ನಾವು ಸ್ವಲ್ಪ ಲಾಜಿಕಾಗಿ ಉಪಯೋಗಿಸ್ಬೇಕಾಗತ್ತೆ ನಮ್ಮ ಮೈಂಡ್ನ. ಸೊ ಏನಂತ ಅಂದರೆ ಮೊಬೈಲ್ಗೆ ಅಂದರೆ 6 ಅಕ್ಷರಗಳು ಬರ್ತವೆ. ಸೊ 6 ಲೆಟರ್ಸ್ ಬರುತ್ತೆ. ಸೊ 6ನ ಈಗ ನಾವು 18 ಮಾಡಬೇಕಂತ ಅಂದರೆ ಇಂಟು 3 ಟೈಮ್ಸ್ ಮಾಡಬೇಕಾಗತ್ತೆ. ಸೊ ಆವಾಗ ನಮಗೇನಾಗುತ್ತೆ, 18 ಅನ್ನೋ ನಂಬರ್ ನಮಗೆ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟು ನಾನು ಈ ಕಡೆ ರೈಟ್ ಸೈಡಲ್ಲಿ ತೋರಿಸಿದ್ದೀನಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಟೆಲಿವಿಷನ್ ಅಂತ ಕೊಟ್ಟಿದ್ದಾರೆ. ಟೆಲಿವಿಷನ್ನ 30 ಅಂತ ಕೊಟ್ಟಿದ್ದಾರೆ. ಸೊ ಟೆಲಿವಿಷನ್ನ 30 ಅಂತ ಅಂದರೆ ಟೋಟಲಾಗಿ ಅಲ್ಲಿರುವಂಥ ಲೆಟರ್ಸ್ ಎಷ್ಟಿದೆ, 10 ಇದೆ. ಸೊ 10ನ್ನ 30 ಮಾಡಬೇಕಂದ್ರೆ ಇಂಟು 3 ಮಾಡಿದ್ರೆ 30 ಆಗುತ್ತೆ. ಸೊ ಅವ್ರು ಕೇಳಿರೋಂಥ ನೆಕ್ಸ್ಟ್ ಮೀನ್ಸ್ ಯಾವ ಒಂದು ವರ್ಡ್ನ ಕೊಟ್ಟಿದ್ದಾರೆ, ಕಂಪ್ಯೂಟರ್ನ ಕೊಟ್ಟಿದ್ದಾರೆ. ಸೊ ಟೋಟಲಾಗಿ ಕಂಪ್ಯೂಟರಲ್ಲಿರೋಂಥ ಲೆಟರ್ಸ್ ಬಂದುಬಿಟ್ಟು 8 ಇದೆ. ಸೊ ನಮಗೆ ಆನ್ಸರ್ ಸಿಗಬೇಕಂದ್ರೆ ನಾವಿಲ್ಲಿ ಎಲ್ಲ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀವಿ, ಮೊಬೈಲ್ಗೆ ಟೆಲಿವಿಷನ್ಗೆಲ್ಲ ಇಂಟು 3 ಮಾಡಿದ್ವಲ್ವಾ. ಸೊ ಅದೇ ರೀತಿ ಕಂಪ್ಯೂಟರ್ಗೂ ಕೂಡ 8 ಇಂಟು 3 ಮಾಡಿದಾಗ ನಮಗೆ ಆನ್ಸರ್ ಸಿಕ್ಕೋದು 24. ಸೊ 8 3s 24. ಸೊ ಆನ್ಸರ್ ಆರಾಮಾಗಿ ಮಾಡ್ಬೋದು. ಸ್ವಲ್ಪ ನಮ್ಮ ಮನಸ್ಸು ಕಾಮಾಗಿರಬೇಕು, ಸ್ವಲ್ಪ ಲಾಜಿಕಲಿ ಆನ್ಸರ್ ಮಾಡೋದನ್ನ ಕಲಿಬೇಕು. ಈ ಕ್ವೆಶ್ಚನ್ ಸ್ವಲ್ಪ ಮಾಡ್ರೇಟ್ ಲೆವೆಲಲ್ಲಿದೆ, ಅಂದರೆ ಈಸಿಗಿಂತ ಸ್ವಲ್ಪ ಜಾಸ್ತಿ ಟಫ್ ಆಗಿದೆ ಅಷ್ಟೇ, ಓಕೆನಾ. ನಮ್ಮಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಆಡ್ತಾ ರಾಗ ನಳ್ತಾ ರೋಗ ಅಂತ. ಸೊ ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ, CSAT ಆಗಿರ್ಬೋದು, CSAT ಅಂದರೆ ಮೆಂಟಲ್ ಎಬಿಲಿಟಿನೇ. ಸೊ ಅದು ಈಸಿಯಾಗಿ ನಮಗೆ ಮಾಡೋದಕ್ಕಾಗುತ್ತೆ. ಆ್ಯಂಡ್ ಇದೇ ರೀತಿ ಕ್ವೆಶ್ಚನ್ಸ್ನ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಕೂಡ. ಸೊ ಥರ್ಡ್ ಕ್ವೆಶ್ಚನಿಗೆ ಬರೋಣ. ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಇಫ್ CAB is coded as 75 and DIP as 52, then how will FLY be coded in the same language?
ಸೊ ಈ ರೀತಿ ಕ್ವಶನ್ ಕೇಳಿದ್ರೆ ನಾನು ಇದನ್ನು ಮೊದಲೇ ಹೇಳಬೇಕಿತ್ತು, ನಾನು ಮರೆತುಬಿಟ್ಟೆ. ಈ ರೀತಿ ಯಾವುದೇ ಒಂದು ಕೋಡೆಡ್ ಅಥವಾ ಡಿಕೋಡೆಡ್ ನಿಮ್ಗೆ ಏನೇ ಬರಲಿ, ನೀವು ಯಾವುದೇ ಎಕ್ಸಾಮ್ ಬರೀತೀರಿ, ಮೆಂಟಲ್ ಎಬಿಲಿಟಿಯಲ್ಲಿ ಈ ಒಂದು ಕ್ವಶನ್ ಬಂದೇ ಬರುತ್ತೆ ಈ ಟಾಪಿಕ್ನಲ್ಲಿ. ಸೊ ಅವಾಗ ನೀವೇನು ಮಾಡ್ತೀರಾ ಅಂದರೆ, ನಿಮಗೆ ಕ್ವಶನ್ ಪೇಪರ್ನ ಕೊಟ್ಟಾಗ ನಿಮ್ಗೊಂದಷ್ಟು ಸಮಯ ಸಿಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಒಂಚೂರು ಫ್ರೀ ಆಗಿರ್ತೀರ ಅನ್ನೋ ಸಮಯದಲ್ಲಿ ನೀವೇನು ಮಾಡಿ ಅಂದರೆ ABCDನ ಬರ್ಕೊಳ್ಳಿ. ನಾನು ಇಲ್ಲೇನು ಬರೆದಿದ್ದೀನಲ್ಲ ಅದೇ ರೀತಿ ABCDನ ಬರ್ಕೊಳ್ಳಿ. ಆ್ಯಂಡ್ ಇನ್ನೊಂದು ABCDನ ಸ್ಟ್ರೈಟಾಗಿ ಬರ್ಕೊಳ್ಳಿ. ಇನ್ನೊಂದು ABCD ಯಾವ ರೀತಿ ಬರೀತೀರಾ ಝಡ್ವರೆಗೂ ಅಂದರೆ, ನಾನು ಇಲ್ಲೇನು ಡಿಸ್ಪ್ಲೇ ಮಾಡ್ತೀನಲ್ಲ ಈ ರೀತಿ ಬರ್ಕೊಳ್ಳಿ. ಆ್ಯಂಡ್ ಅದ್ರ ಮೇಲೆ ಅದರದ್ದು ನಂಬರ್ನ ಕೊಟ್ಕೊಂಬನ್ನಿ. ಸೊ ಈ ರೀತಿ ನೀವು ಕೊಟ್ಕೊಂಡು ಬಂದಾಗ ನಿಮಗೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನಾನು ಹೇಳಿದಾಗೆ 3 ಟೈಪ್ಸ್ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ನಲ್ಲ ಆ ರೀತಿ ಬರ್ಕೊಳ್ಳಿ. ಇಲ್ಲ ಅಂದರೆ ಇದೊಂದೇ ರೀತಿ ಬರೆದ್ರೂ ಸಫಿಷಿಯೆಂಟೇ, ಬಟ್ ಮಾಡೋದಕ್ಕೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು, ಅದಕ್ಕೋಸ್ಕರ 3 ಟೈಮ್ಸ್ ಬರೀರಿ ಅಂತ ಹೇಳ್ತಿದ್ದೀನಿ. ಸೊ ಈ ಕ್ವಶನಲ್ಲಿ ಕ್ಯಾಬ್ ಅಂದರೆ 75, DIP ಅಂತ ಅಂದರೆ 52 ಆ್ಯಂಡ್ FLY ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಯಾವ ರೀತಿ ಆಗಿದೆ ಅಂತ ಇವ್ರು ಕೇಳ್ತಿರೋದ್ರಿಂದ, ಸೊ ನಾವು CAB ಅಂತಂದರೆ Cಗೆ 3, Aಗೆ 1, Bಗೆ 2 ಹಾಕಿದ್ರೆ ನಮಗೆ ನಂಬರ್ 75 ಸಿಕ್ಕಲ್ಲ. ಹಾಗಾಗಿ ನಾನು ಹೇಳಿದ್ನಲ್ಲ A to Z ಬರೆಯೋದ್ರಿಂದ Z to A ಬರೀಬೇಕು. Zಗೆ 1, Yಗೆ 2 ಈ ರೀತಿ ಬರ್ಕೊಂಡು ಹೋದಾಗ ನಮಗೆ Cಗೆ ನಂಬರ್ ಬರೋದು 24, Aಗೆ ಬರೋದು 26 ಆ್ಯಂಡ್ Bಗೆ ಬರೋದು 25. ಇವೆಲ್ಲ ಆ್ಯಡ್ ಮಾಡಿದ್ರೆ 75 ಬರುತ್ತೆ. ಆ್ಯಂಡ್ DIPನಲ್ಲೂ ಹಾಗೆ ಮಾಡಿ ಆ್ಯಂಡ್ FLYಗೂ ಹಾಗೆ ಮಾಡಿ. Fಗೆ ಏನು ಮಾಡ್ತೀರಾ ಅಂತಂದರೆ, Fಗಿರೋದನ್ನ ನೀವು ಬರೆಯಲ್ಲ, Uಗಿರೋದನ್ನ ಬರೀತೀರಾ. ಯಾಕೆ ಈಗ ಮೇಲೆ ಕೆಳಗೆ ಮಾಡಿದಾಗ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. Fನ ಅಪೋಸಿಟ್ ನಂಬರ್ U ಆಗಿರುತ್ತೆ. ಸೊ ಹಾಗಾಗಿ Fಗೆ 21, Lಗೆ 15, Yಗೆ 2. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಆನ್ಸರ್ 38 ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ TDG ಈಸ್ ರಿಟನ್ ಹ್ಯಾಸ್ 1680 ಆ್ಯಂಡ್ BHI ಈಸ್ ರಿಟನ್ ಆಸ್ 432. ಹೌ ವಿಲ್ KCE ಬಿ ರಿಟನ್ ಇನ್ ದಟ್ ಕೋಡ್ ಲ್ಯಾಂಗ್ವೇಜ್? ಅವ್ರು ಹೇಳ್ತಾ ಇರೋ ಪ್ರಕಾರ TDG ಅಂತ ಅಂದರೆ 1680 ಆ್ಯಂಡ್ BHI ಅಂತಂದರೆ 432. ಅದಾದಮೇಲೆ KCE ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ನಾನು ಹೇಳ್ದಾಗೆ A to Z ಈ ರೀತಿ ಬರ್ಕೊಳ್ಳಿ. ಎಲ್ಲ ಎಕ್ಸಾಮ್ಸಲ್ಲೂ ಬರೆದಿಟ್ಕೊಬಿಡಿ, ಕೋಡೆಡ್ ಆ್ಯಂಡ್ ಡಿಕೋಡೆಡ್ ಬಂದೇ ಬರುತ್ತೆ. ಆ್ಯಂಡ್ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಆ್ಯಂಡ್ ಈ ರೀತಿ ನೀವು ಬರ್ಕೊಂಡಾಗ ಫಸ್ಟು ನೀವು ಯಾವಾಗಲೂ ಡೈರೆಕ್ಟಾಗಿ ಚೆಕ್ ಮಾಡಿ. ಸೊ ನಿಮಗೆ ಡೈರೆಕ್ಟಾಗಿ ಚೆಕ್ ಮಾಡಿದಾಗಲೂ ನಿಮಗೆ ಅದು ಉಪಯೋಗ ಆಗಲಾರೆ ಉಲ್ಟಾ ಮಾಡಿ ಚೆಕ್ ಮಾಡಿ. ಸೊ TDG ಮಾಡಿದ್ರೆ 1680 ಬರಬೇಕು ಅಂತ ಅವ್ರು ಹೇಳಿದ್ದಾರೆ. ಸೊ ಈ ರೀತಿ ಮಾಡಿದಾಗ T ವ್ಯಾಲ್ಯೂ ಏನು 20, ಹಾಗೆ D ವ್ಯಾಲ್ಯೂ 4 ಆ್ಯಂಡ್ G ವ್ಯಾಲ್ಯೂ 7. ಸೊ ಈ ರೀತಿ ಮಾಡಿದಾಗ ಆ್ಯಡ್ ಮಾಡಿದ್ರೆ ತುಂಬ ಕಮ್ಮಿ ನಂಬರ್ ಆಗುತ್ತೆ. ಆ್ಯಂಡ್ ಉಲ್ಟಾ ಮಾಡಿದ್ರು T ಜಾಗಕ್ಕೆ ಯಾವ್ದು ಬರುತ್ತೆ ಉಲ್ಟಾ ಮಾಡಿದ್ರೆ G. ಸೊ ಏನು ಬರುತ್ತೆ 7 ಬರುತ್ತೆ. ಸೊ ಹಂಗೆ ಮಾಡಿದ್ರೂ ಆಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗಲೂ ನಮಗೆ ಬರೋದು 560 ಬರುತ್ತೆ. ಸೊ ನಮಗೇನು ಬರಬೇಕಾಗಿತ್ತು 1680 ಬರಬೇಕಾಗಿರುತ್ತೆ. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ, ನಮಗೆ ಎಷ್ಟು ಲೆಟರ್ಸ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಸೊ ಎಷ್ಟು ಲೆಟರ್ಸ್ನ ಕೊಟ್ಟಿದ್ದಾರೆ 3 ಲೆಟರ್ಸ್. ಸೊ ಇಂಟು 3 ಮಾಡ್ತೀವಿ. ಸೊ ಏನಾದ್ರು ಒಂದು ಮಾಡಿ ಆ ಒಂದು ಆನ್ಸರ್ ನಮಗೆ ಬರಲೇಬೇಕು, ಯಾಕೆಂದರೆ ಅವ್ರು ಆಲ್ರೆಡಿ ಗಿವನ್ ಥರ ಕೊಟ್ಟಿರ್ತಾರೆ ಅಂತ. ಸೊ ಇಂಟು 3 ಮಾಡ್ತೀವಿ, ಇದು ಬರುತ್ತೆ. ಸೊ ನೆಕ್ಸ್ಟು ಕೂಡ ಅದೇ ರೀತಿ BHIಯಲ್ಲೂ ಅದೇನು ನಂಬರ್ಸ್ ಬರುತ್ತೆ ಆ ನಂಬರ್ಸ್ನ ತೊಗೊಂಡು ಮಲ್ಟಿಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ಅದರಿಂದ ಇಂಟು 3 ಮಾಡಿದ್ವಿ. ಆ್ಯಂಡ್ KCEನಲ್ಲೂ ಅದನ್ನೇ ಮಾಡ್ತೀವಿ. ಸೊ ಅದರಲ್ಲೂ ಕೂಡ 11 ಇಂಟು 3 ಇಂಟು 5 ಮಾಡಿದಾಗ 165 ಬರುತ್ತೆ. ಇಂಟು 3 ಯಾಕೆ ಮಾಡ್ತೀವಿ 3 ಲೆಟರ್ಸ್ ಇದೆ ಅಂತ. ಸೊ ಅದನ್ನು ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ 495 ಅಂತ ಆನ್ಸರ್ ಬರುತ್ತೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಆದರೆ 1 2 ಟೈಮ್ಸ್ 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಆ್ಯಂಡ್ ಈಗ ನಾನು ಹೇಳ್ಕೊಡ್ತಿರೋದು ಸ್ವಲ್ಪ ಹಾರ್ಡ್ ಲೆವೆಲ್. ಸ್ವಲ್ಪ ಈ ಕ್ವಶನ್ಸ್ನೆಲ್ಲ ಸ್ವಲ್ಪ UPSC KS ಅಲ್ಲಿ ಹಾಗೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ SSCನಲ್ಲಿ ಎಲ್ಲ ಕೇಳಿದ್ದಾರೆ. ಸೊ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇದನ್ನು ಮೊದಲು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ, ಬರ್ಕೊಳ್ಳಿ. ಅದಾದ ನಂತರ ಈ ವಿಡಿಯೋನ ಪ್ಲೇ ಮಾಡಿ ನೋಡಿ. ಸೊ ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರೆ ಇದು GS ಅಲ್ಲ, ಸುಮ್ಮನೆ ನಿಮಗೆ ಅರ್ಥ ಆಗುತ್ತೆ ಕೇಳ್ಕೊಂಡೋದ್ರೆ ಅಂತ. ಸೊ ಇದು ಸ್ವಲ್ಪ ಮೆಂಟಲ್ ಎಬಿಲಿಟಿ ಅದರಿಂದ ನಿಮ್ಮ ಎಕ್ಸ್ಟ್ರಾ ವರ್ಕ್ ಬೇಕಾಗುತ್ತೆ. ಅದಾಗಿ ಕ್ವಶನ್ನ ಓದ್ಕೊಳ್ಳೋಣ. ಸ್ಟಡಿ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ ಬಿಲೋ. Work is worship is coded as JKRTPQ. Work hard always is coded as JKMNUV. Always do worship is coded as UVSTPQ. Hard times passes is coded as MNABEF. ಸೊ ಇದನ್ನೊಮ್ಮೆ ಓದ್ಕೊಂಡಾಗ ಏನಿದು ಹಿಂಗಿದೆ ಅಂತ ಅನಿಸ್ಬೋದು, ಬಟ್ ಈಸಿಯಾಗಿ ಲಾಜಿಕಲಿ ಸಾಲ್ವ್ ಮಾಡ್ಬೋದು ನಾನು ಹೇಳ್ತೀನಿ. ಸೊ ಈ ರೀತಿ ಪ್ಯಾಸೇಜ್ ನಿಮಗೆ ಕೊಟ್ಟಿರ್ತಾರೆ, ಆ ನಂತರ 2-3 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನಾನು ಇಲ್ಲಿ 2 ಕ್ವಶನ್ಸ್ನ ತೊಗೊಂಡಿದ್ದೀನಿ. ಸೊ ಇವರೇನು ಕ್ವಶನ್ನ ಕೇಳಿದ್ದಾರೆ ಅಂದರೆ, ವಾಟ್ ಈಸ್ ಕೋಡೆಡ್ ಆ್ಯಸ್ ವರ್ಷಿಪ್ ಆ್ಯಸ್ ಪರ್ ದ ಗಿವನ್ ಕೋಡ್ ಲ್ಯಾಂಗ್ವೇಜ್ ಅಂತ. ಸೊ ವರ್ಷಿಪ್ ಅಂತ ಈ ಒಂದು
ಏನು ಪ್ಯಾರಾಗ್ರಾಫಲ್ಲಿ ಎಲ್ಲಿದೆ 2 ಕಡೆ ಇದೆ. ಸೊ ಆ 2 ಕಡೆನೇ ನಾವು ಅಬ್ಸರ್ವ್ ಮಾಡಬೇಕು ಯಾವ್ದು ಬಂದಿದೆ ವರ್ಷಿಪ್ಗೆ ಅಂತ ಅನ್ನೋದಾದರೆ. ಸೊ ಮೊದಲನೇದಾಗಿ ವರ್ಕ್ ಈಸ್ ವರ್ಷಿಪ್ ಅಂತಿದೆ, ಆಲ್ವೇಸ್ ಟು ವರ್ಷಿಪ್ ಅಂತಿದೆ. ಸೊ ಎರಡರಲ್ಲೂ ವರ್ಷಿಪ್ ಅನ್ನೋ ಲ್ಯಾಂಗ್ವೇಜ್ ಒಮ್ಮೆ ಯೂಸ್ ಆಗಿದೆ, ಹಾಗಾಗಿ ಎರಡರಲ್ಲೂ ರಿಪೀಟ್ ಆಗಿರೋಂಥದ್ದು ಯಾವುದು PQ. ಸೊ ಈ ರೀತಿ ಆನ್ಸರ್ ಮಾಡ್ಬೋದು. ಆನ್ಸರ್ ಕೇಳಿದ್ಮೇಲೆ ಈಸಿ ಅಂತ ಅನಿಸುತ್ತೆ, ಅಥವಾ ಮೊದಲೇ CSAT ಮಾಡಿರೋರಿಗೆ ಮೆಂಟಲ್ ಎಬಿಲಿಟಿ ಮಾಡಿರೋರಿಗೆ ಇದು ಈಸಿ ಅನಿಸ್ಬೋದು. ಆದರೆ ಮೊದಲನೇ ಸಲ ಇದನ್ನು ಕೇಳೋರಿಗೆ ಡೆಫಿನೆಟ್ಲಿ ಏನಿದು ಅಂತ ಅನಿಸ್ಬೋದು, ಆದರೆ ತುಂಬ ಈಸಿ. ಇನ್ನೊಂದು ಕ್ವೆಶ್ಚನ್ ನೋಡೋಣ. ಸೊ ಇನ್ನೊಂದು ಕ್ವೆಶ್ಚನ್ ಏನಂತ ಅಂದರೆ, ವಾಟ್ ಈಸ್ ದ ಕೋಡ್ ಆಫ್ RT ಆ್ಯಸ್ ಪರ್ ದಿ ಗಿವನ್ ಕೋಡ್ ಲ್ಯಾಂಗ್ವೇಜ್. ಸೊ ಅವ್ರು ಕೇಳಿರೋವಂಥದ್ದು RT ಅಂತ ಅಂದರೆ ಏನು ಕೋಡ್ ಆಗಿದೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಅಂತ ಅಂದ್ಬಿಟ್ಟು. ಸೊ RTನ ನಾವು ಈ ಕಡೆ ಹುಡ್ಕೋದಾದರೆ ನಮಗೆ ಫಸ್ಟ್ ಲೈನಲ್ಲೇ ಸಿಕ್ಬಿಡುತ್ತೆ. ಸೊ ಫಸ್ಟ್ ಲೈನಲ್ಲಿ ಸಿಕ್ಬಿಡುತ್ತೆ. ಆದರೆ RT ವರ್ಕ, ಈಸ, ವರ್ಷಿಪ ಅಂತ ನಮಗೆ ಗೊತ್ತಿರಲ್ಲ. ಸೊ ಇಲ್ಲಿ ನಾವು ನೋಡ್ಕೋಬೇಕು, ವರ್ಕ್ ಅನ್ನೋದು 2 ಕಡೆ ರಿಪೀಟ್ ಆಗಿದೆ. ಸೊ ಫಸ್ಟ್ ಲೈನ್ ಸೆಕೆಂಡ್ ಲೈನ್. ಸೊ ಅಲ್ಲಿ JK ಯಾಕೆ ಅದು ರಿಪೀಟ್ ಆಗಿರೋದ್ರಿಂದ. ಆ್ಯಂಡ್ ವರ್ಷಿಪ್ ಅನ್ನೋದು ಫಸ್ಟ್ ಲೈನ್ ಥರ್ಡ್ ಲೈನಲ್ಲಿ ರಿಪೀಟ್ ಆಗಿರುತ್ತೆ. ಸೊ ಅಲ್ಲೇನು PQ ಆ್ಯಂಡ್ PQ. ಸೊ ಉಳಿದಿರೋಂಥದ್ದು ಯಾವುದು ಈಸು RTನೇ, ಹಾಗಾಗಿ RT ಅಂದರೆ ಈಸ್ ಅಂತ. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಸೊ ಎಲ್ಲ ಗೊತ್ತಾದ್ಮೇಲೆ ಈಸಿ ಅಂತಲೂ ಅನಿಸುತ್ತೆ, ಇಷ್ಟೇನಾ ಅಂತಲೂ ಅನಿಸುತ್ತೆ. ಆದರೆ ಎಕ್ಸಾಮ್ ಹಾಲಲ್ಲಿ ಇಷ್ಟೇನಾ ಅಂದ್ಕೊಂಡು ತಪ್ಪು ಮಾಡೋದಕ್ಕಿಂತ ಸ್ವಲ್ಪ ಕಾನ್ಷಿಯಸ್ ಆಗಿ ಆನ್ಸರ್ ಮಾಡೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್, 6th question ಬಂದ್ಬಿಟ್ಟು, ಇನ್ ಎ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ ಡೆಂಟಿಸ್ಟ್ ಈಸ್ ರಿಟನ್ ಆ್ಯಸ್ CDMS HRS ಆ್ಯಂಡ್ ಟೂತ್ ಈಸ್ ರಿಟನ್ ಆ್ಯಸ್ SNNSG. ಹೌ ವೆಲ್ ಹೀಲಿಂಗ್ ಈಸ್ ರಿಟನ್ ಇನ್ ದಟ್ ಲ್ಯಾಂಗ್ವೇಜ್. ಸೊ ಈ ರೀತಿ ಕೇಳಿದಾಗ ನಮಗೆ ಮತ್ತೆ ಆಲ್ಫಾಬೆಟ್ನ ಬರ್ಕೊಂಡು ಬರೀಬೇಕಾ ಅಂತ ನೀವು ಕೇಳೋದಾದರೆ, ಎಸ್, ನೀವು ಮತ್ತೆ ಆಲ್ಫಾಬೆಟ್ನ ಬರೀಬೇಕು. ಅದಕ್ಕೋಸ್ಕರ ನೀವು ಯಾವುದೇ ಎಕ್ಸಾಮ್ ಕೊಟ್ಟರು ಈ ರೀತಿ ಆಲ್ಫಾಬೆಟ್ಸ್ನ ಬರ್ಕೊಳ್ಳಿ ಅಂತ ನಾನು ಹೇಳಿದ್ದು. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮೊದಲನೇದಾಗಿ ನೀವೇನು ಮಾಡ್ತೀರಾ ಅಂದರೆ ABCDನ ಬರೀತೀರಾ. ನಾನು ಹೇಳಿದಾಗೆ A to Z ವರೆಗೂ ಬರೀಬೇಕು. ಯಾವ ರೀತಿ? A to M ವರೆಗೂ ಬರೀತೀರಾ, ಎಮ್ಮಿನ ಕೆಳಗಡೆನೇ ಏನು ಬರೀತೀರಾ, ಆ್ಯಂಡ್ ಎನ್ನನ್ನು ಫುಲ್ ಹಿಂದಗಡೆಯಿಂದ ಬರ್ಕೊಂಡು ಹೋಯ್ತು ಅಂದರೆ A ಕೆಳಗಡೆ Z ಬರಬೇಕು, ಆ ರೀತಿ ಬರೀತೀರಾ. ಸೊ ನನ್ನ ಹಿಂದಿನ ವೀಡಿಯೋದಲ್ಲೇ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ರೀತಿ ಬರ್ಕೊಂಡ್ರೆ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಈ ರೀತಿ ಹೇಳ್ತಿದ್ದೀನಿ ಹೊರತು ಇನ್ನೇನಕ್ಕೂ ಅಲ್ಲ. ಇಲ್ಲ, ನಾನಿಲ್ಲಿ ಬರೆದಿರೋಂಗೆ A to Zನೇ ಒಂದು ರೀತಿ ಸ್ಟ್ರೈಟ್ ಲೈನಲ್ಲಿ ಬರೆದು A to Zನ ಉಲ್ಟಾ ಇನ್ನೊಂದು ರೀತಿ ಬರೆದು, ಆ್ಯಂಡ್ ನೆಕ್ಸ್ಟ್ A to M ಆ್ಯಂಡ್ N to Zನ ಮೇಲೆ ಕೆಳಗೆ ಬರೆದ್ರೆ ಸೊ ನಿಮಗೆ ಇದನ್ನೂ ಯೂಸ್ ಆಗುತ್ತೆ 3 ಥರ ಬರೆದ್ರೆ. ಓಕೆನಾ? ಇದೊಂದು ಸ್ವಲ್ಪ ಕ್ವಶನ್ ಹಾರ್ಡ್ ಇರ್ಬೋದು, ಬಟ್ ಅಂದರೂ ಇಟ್ಸ್ ಓಕೆ, ನೀಟಾಗಿ ಸಾಲ್ವ್ ಮಾಡೋಣ. ಸೊ ಈ ರೀತಿ ಕೊಟ್ಟಾಗ ಯಾವ ರೀತಿ ಇದು ಕೋಡೆಡ್ ಆಗಿರುತ್ತೆ, ಯಾವ ರೀತಿ ನಾವು ಇದಕ್ಕೆ ಆನ್ಸರ್ ಮಾಡಬೇಕಂತ ನಿಜವೂ ತಲೆಗೆಟ್ಟೋಗುತ್ತೆ. ಅದಕ್ಕೋಸ್ಕರ ನಾನು ಇನ್ನೂ ಈಸಿಯಾಗಿ ಹೇಳ್ತೀನಿ. ಯಾವುದೇ ಒಂದು ನಿಮಗೆ ಕೋಡ್ನ ಕೊಟ್ಟು ಡಿಕೋಡ್ ಮಾಡಿ ಅಂತ ಅಂದಾಗ 3 ಕಂಡೀಷನ್ಸ್ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿ. ಮೊದಲನೇ ಕಂಡೀಷನ್ ABCD ಅನ್ನೋ ಸೀಕ್ವೆನ್ಸಲ್ಲಿ ಇದೆಯಾ? ಇಲ್ಲ. ABCD ಉಲ್ಟಾ ಇದೆಯಾ? ಇಲ್ಲ. ಆ ಥರ ಏನೂ ಇಲ್ಲ ಅಂತ ಅಂದರೆ, ಈಗ B ಹಿಂದೆ A ಇದೆ, ಸೊ C ಹಿಂದೆ B ಇದೆ, ಈ ರೀತಿ ಏನಾದರೂ ಉಲ್ಟಾ ಇದೆಯಾ? ಸೊ ಈ 3 ಕಂಡೀಷನ್ಸ್ನ ಈ ರೀತಿ ಇದ್ರಲ್ಲಿ ನೋಡಬೇಕು. ನ್ಯೂಮರಿಕಲಲ್ಲಿ ಬೇರೆ ನೋಡಬೇಕು. ನಾನು ನ್ಯೂಮರಿಕಲಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದೆಲ್ಲ ಏನಿದೆ, ಬರೀ ಆಲ್ಫಾಬೆಟ್ಸ್ ಇರೋದ್ರಿಂದ ಈ ರೀತಿ ನೋಡಬೇಕು. ಸೊ ಈ ರೀತಿ ನೋಡಿದಾಗ ಏನಾಗಿದೆ, ಡೆಂಟಿಸ್ಟ್ಗೆ ಅವ್ರು ಕೋಡ್ ಮಾಡಿರೋದು ಬಂದುಬಿಟ್ಟು CDMS HRS ಅಂತ. ಸೊ ಅವ್ರು ಯಾವ ರೀತಿ ಮಾಡಿದ್ದಾರೆ, ಡಿನ ಹಿಂದಗಡೆ ಲೆಟರ್ C, ಇನ ಹಿಂದಗಡೆ ಲೆಟರ್ D. ಸೊ ಈ ರೀತಿ ಮಾಡಿದಾಗ ನಿಮಗೆ ಇದು ಆನ್ಸರ್ ಸಿಗುತ್ತೆ. ಆ್ಯಂಡ್ ಹೀಲಿಂಗ್ ಕೂಡ ಅದೇ ರೀತಿ ಮಾಡಬೇಕು. ಆ್ಯಂಡ್ ಇದನ್ನು ನಿಮಗೆ ಮಾಡಬೇಕು. ಇದು ನಿಮಗೆ ಹೋಮ್ ವರ್ಕ್. ಇದು ನಿಮಗೆ ಸೇಮ್ ಆನ್ಸರ್ ಸಿಗುತ್ತೆ. ಸೊ ಆನ್ಸರ್ನು ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇನ್ ಎ ಸರ್ಟೈನ್ ಕೋಡ್ DRAIN is written as star percentage divided by and ash into, and LIAR is written as ಒಂದಷ್ಟು ಸಿಂಬಲ್ಸ್ನ ಕೊಟ್ಟಿದ್ದಾರೆ. ಹೌ ಈಸ್ ಲ್ಯಾಂಡ್ ರಿಟನ್ ಇನ್ ದಟ್ ಕೋಡ್ ಅಂತ ಹೇಳಿದ್ದಾರೆ. ಅವರು ಸಿಂಬಲ್ಸ್ನ ಕೊಟ್ಟು ಯಾವ ರೀತಿ ಮಾಡಬೇಕು ಅಂತ ಅವರೇ ಕೊಟ್ಟಿದ್ದಾರೆ. ಎಲ್ಲಿ ಆ ಸಿಂಬಲ್ಸ್ನ ಕೊಟ್ಟಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ಆ ಲೆಟರ್ಸು ಆ ಸಿಂಬಲ್ಸ್ನ ಓರಿಯೆಂಟೆಡ್ ಆಗೇ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಫಸ್ಟ್ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ನಾವು ಗೀವನ್ನು ಬರ್ಕೊಳ್ಳೋಣ. ಸೊ ಅವ್ರು ಹೇಳಿದ್ದಾರೆ DRAIN ಅಂತ. ಅದಕ್ಕೇನು ಕೋಡ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಬರ್ಕೊಳ್ಳಿ. LIARನ ಕೋಡ್ ಏನು ಕೊಟ್ಟಿದ್ದಾರೆ ಅದನ್ನು ಕೆಳಗಡೆ ಬರ್ಕೊಳ್ಳಿ. ಸೊ ಇವೆರಡು ಗಿವನ್ ಅಲ್ವಾ. ಸೊ ನಿಮಗೆ ಕ್ವಶನ್ ಕೇಳಿರೋದೇನು, ಲ್ಯಾಂಡ್. ನಿಮಗೆ ಯಾವುದೇ ಕ್ವಶನ್ ಕೇಳಿದ್ರು ಅದು ಕ್ವಶನಲ್ಲಿ ಇದೆಯಾ ಅಂತ ಈ ರೀತಿ ಚೆಕ್ ಮಾಡಬೇಕು. ಯಾಕೆ ಅವ್ರಿಗೆ ಫಸ್ಟ್ ಕೊಟ್ಟಿರೋದ್ರಿಂದ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಸೊ ಆ ರೀತಿ ಕೊಟ್ಟಾಗ ನೀವು ಚೆಕ್ ಮಾಡಿದಾಗ ಅಲ್ಲಿ ಸಿಮಿಲಾರಿಟೀಸ್ ಕಾಣುತ್ತೆ. ಎಲ್ಲಿದೆ, A ಇದೆ, N ಇದೆ, ಆ್ಯಂಡ್ D ಕೂಡ ಇದೆ. ಹಾಗಾಗಿ ಅದರದ್ದು ಏನು ಆನ್ಸರ್ ಇರುತ್ತೋ ಅದೇ ಆನ್ಸರ್ ಇಲ್ಲೂ ಬರುತ್ತೆ. ಎಲ್ಲಿಗೆ ಅವರು ಡಾಲರ್ ಸಿಂಬಲ್ ಹಾಕಿದ್ದಾರೆ,
ಎಗೆ ಡಿವಿಸಿಬಲ್ ಬೈ ಹಾಕಿದ್ದಾರೆ, ಎನ್ಗೆ ಇಂಟು ಮಾರ್ಕ್ ಹಾಕಿದ್ದಾರೆ ಆ್ಯಂಡ್ ಡಿಗೆ ಸ್ಟಾರ್ ಮಾರ್ಕ್ ಹಾಕಿದ್ದಾರೆ. ಸೊ ಈ ರೀತಿ ನೀವು ಸ್ವಲ್ಪ ಲಾಜಿಕಾಗಿ ಉಪಯೋಗಿಸಿದ್ರೆ ನಿಮ್ಗೆ ಆರಾಮಾಗಿ ಇದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ನ ನೋಡೋದಾದರೆ ಐ ಆಮ್ ಸಾರಿ, ಇನ್ನೂ ಕೆಮ್ಮು ಸರಿ ಹೋಗಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಇಫ್ 0 ಈಸ್ ರಿಟನ್ ಹ್ಯಾಸ್ CHUR ದೆನ್ ಹೌ ಈಸ್ ಪ್ಲೇಯರ್ ರಿಟನ್ ಅಂತ ಕೇಳಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಗಿವನ್ನು ಬರ್ಕೊಳ್ಳೋಣ, 0 ಈಸ್ ಈಕ್ವಲ್ ಟು CHUR ಅಂತ ಬರ್ಕೊಳ್ಳೋಣ. ಆ್ಯಂಡ್ ಈ ಕ್ವೆಶ್ಚನ್ ಯಾವುದೋ ಒಂದು ಎಕ್ಸಾಮಲ್ಲಿ ಬಂದಿತ್ತು, ನಾನು ಅದನ್ನು ಮರ್ತಿದ್ದೀನಿ ಮೆನ್ಷನ್ ಮಾಡೋದಕ್ಕೆ. ಸೊ ನನಗೆ ನೆನಪಾಯಿತು ಅಂದರೆ ನಾನು ಹೇಳ್ತೀನಿ ಈ ವಿಡಿಯೋ ಮುಗಿಯೋದ್ರಲ್ಲಿ. ಸೊ ಈ ಕ್ವೆಶ್ಚನಲ್ಲಿ ಅವ್ರು ಹೇಳಿದ್ದಾರೆ 0 ಈಸ್ ಈಕ್ವಲ್ ಟು CHUR ಅಂತ ಹೇಳಿದ್ದಾರೆ. ಆ್ಯಂಡ್ ನಾನು ಹೇಳಿದಾಗೆ A to Z ಬರ್ಕೊಳ್ಳಿ, ನಿಮಗೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೇರವಾಗಿ ಬರ್ಕೊಂಡು ಹೋಗೋಣ. ಸೊ ಅವರು ಯಾವ ರೀತಿ ಇದನ್ನು ಮಾಡಿದ್ದಾರೆ ಅಂತ ಅಂದರೆ, ನಾನು ಹೇಳಿದ್ನಲ್ವಾ ABCD ಅಂತ ನಿಮಗೆ ಎಲ್ಲಿ ಲೆಟರ್ಸ್ನ ಕೊಟ್ಟು ಕೋಡ್ ಆಗಿರೋವಂಥದ್ದು ಲೆಟರ್ ಆಗಿರುತ್ತೆ ಅಂದರೆ, ಒಂದು ನಾನು ಹೇಳ್ದಾಗೆ 3 ಕಂಡೀಷನ್ ಆಗಿರುತ್ತೆ. ಒಂದು ABCDನೇ ಆಗಿರುತ್ತೆ, ಇಲ್ಲ ಉಲ್ಟಾ ABCD ಆಗಿರುತ್ತೆ, ಇಲ್ಲ ABCDದು ಹಿಂದೆ ಮುಂದೆ ಆಗಿರುತ್ತೆ. ಸೊ ಅದು ಎಷ್ಟು ಮುಂದೆ ಆಗಿದೆ ಎಷ್ಟು ಹಿಂದೆ ಆಗಿದೆ ಅನ್ನೋದು ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಈ 3 ಕಂಡೀಷನ್ಸ್ ನಿಮ್ಮ ತಲೆಯಲ್ಲಿದ್ದರೆ ಸಾಕು. ಸೊ 0 ಈಸ್ ಈಕ್ವಲ್ಸ್ ಟು CHUR ಅಂತ ಅಂದರೆ ಝಡ್ನ ಮುಂದೆ ಹೋಗೋದಾದರೆ 3 ಅಕ್ಷರ ಮುಂದೆ ಹೋಗಬೇಕಾಗತ್ತೆ, C ಬರಬೇಕು ಅಂತಂದರೆ. ಸೊ Z ಆದಮೇಲೆ ಪುನಃ ABC. ಸೊ ಅದಾದಮೇಲೆ ಏನು E ಆದಮೇಲೆ 3 ಅಕ್ಷರ ಮುಂದೆ ಹೋಗಿ ನಿಮಗೆ ಸಿಕ್ಕೋ ಅಂಥದ್ದೇನು H. ಸೊ E ಆದಮೇಲೆ FGH. ಸೊ ಈ ರೀತಿ ನಿಮಗೆ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಆನ್ಸರ್ ಸಿಗುತ್ತೆ. ಪ್ಲೇಯರ್ ಕೂಡ ಅದೇ ರೀತಿ ಬರ್ಕೊಳ್ಳಿ. ಪ್ರತಿ ಅಕ್ಷರಕ್ಕೆ 3 ಅಕ್ಷರನ ಆ್ಯಡ್ ಮಾಡಿ. ಸೊ P ಆದಮೇಲೆ ನಿಮಗೆ ಸಿಕ್ಕುವಂಥದ್ದು S, ಆ್ಯಂಡ್ L ಆದಮೇಲೆ ಸಿಕ್ಕುವಂಥದ್ದು O, A ಆದಮೇಲೆ D, ಆ್ಯಂಡ್ Yಗೆ +3 ಮಾಡಿದ್ರೆ B ಆಗುತ್ತೆ. ಹೇಗೆ ಅಂದರೆ Y ಆದಮೇಲೆ ZAB. ಸೊ ಇಷ್ಟು ಗೊತ್ತಾಯ್ತಾ? ಅದಾದಮೇಲೆ Eಗೆ H ಬರುತ್ತೆ, Rಗೆ U ಬರುತ್ತೆ. ಸೊ +3 ಲೆಟರ್ಸ್ನ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಗೀವನ್ನು ನೀಟಾಗಿ ಓದ್ಕೊಳ್ಳಿ, ಅಂದರೆ ಕ್ವೆಶ್ಚನ್ನ ನೀಟಾಗಿ ಓದ್ಕೊಂಡು ನೀವು ಆನ್ಸರ್ನ ಆರಾಮಾಗಿ ಮಾಡ್ಬೋದು. ಸೊ ನಾಳೆಯ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ ಕೌಂಟಿಂಗ್ ಫಿಗರ್ಸ್. ಸೊ ಇದ್ರ ಮೇಲೂ ಕ್ವೆಶ್ಚನ್ಸ್ ಬರುತ್ತೆ. ಆ್ಯಂಡ್ ನಾನಿವಾಗ ಏನು ಮೆಂಟಲ್ ಎಬಿಲಿಟಿ ವಿಡಿಯೋಸ್ ಮಾಡ್ತಿದ್ದೀನಿ UPSC, KPSC, SSCಗೆ, ಬ್ಯಾಂಕಿಂಗಿಗೆ, ಹಾಗೆ KPSC, ಗ್ರೂಪ್ C, ಗ್ರೂಪ್ P, ಗ್ರೂಪ್ A ಎಕ್ಸಾಮ್ಸ್ಗೆ, ಅಂದರೆ KS ಎಕ್ಸಾಮ್ಸ್ಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಈ ರೀತಿ ಮೆಂಟಲ್ ಎಬಿಲಿಟಿ ಕಲ್ತಿದ್ದು RS ಅಗರ್ವಾಲ್ ಬುಕ್. ನನ್ನ ಏನು UPSC ಬುಕ್ಸ್ ಲಿಸ್ಟಲ್ಲಿ, KS ಬುಕ್ಸ್ ಲಿಸ್ಟಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು.